ಒಂದು ಟೈಮಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದು, ಒಂದು ಟೈಮಲ್ಲಿ ಕ್ರೇಜ್ ಹುಟ್ಟಿಸಿದ್ದು ಇವತ್ತು ನನ್ನ ಕಣ್ಮುಂದೆ ಇದೆ. ಯಾವ ಗಾಡಿ ಗೊತ್ತಾ? ಕರಿಷ್ಮಾ. ಕರಿಷ್ಮಾ 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 ಐ ಲವ್ ಯು ಕರಿಷ್ಮಾ. ನೀವು ಪಾಸ್ಪೋರ್ಟ್ ಎಲ್ಲ ಏನಕ್ಕೆ ಹುಡುಕ್ತೀರ ಹೇಳಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅವರೇ ಕೇಳಿ ರೋಡ್ ರವಿದೆ ಫೋನು. ಇಲ್ಲ ಮನೆ ಹತ್ರ ಇದೀನಿ. ನೋಡು ಒಳ್ಳೆ ಹೆಸರು ಬಂದ್ಬಿಡ್ತು. ಗೂಗಲ್ ಮ್ಯಾಪ್ ನಿನ್ಗೆ ಒಳ್ಳೆ ಹೆಸರು ಕೊಟ್ಬಿಟ್ಟಿದೆ, ಕೇಡಿ ರೋಡ್ ರವಿ ಅಂತ. ನನ್ನ ಮಕ್ಳ, ನಾನ್ ಯಾರು ಗೊತ್ತಾ? ದೊಡ್ಡ ಲವ್ಲಿ ಸುಪ್ಪಾಲಿ ಕಿಲ್ಲಲ್. ಇದೆ ಅಣ್ಣ ಕಾರು, ಸಕ್ಕತ್ತಾಗಿ ಮಾಡ್ಸಿದ್ರ. ಇದು ಕಾರ್ಬನ್ ಫೈಬರ್ದಾ? ಕಾರ್ಬನ್ ಫೈಬರ್ದೇನಾ? ಡಿಪ್ಪಾ? ದೂರದಿಂದ ನೋಡಿದ್ರೆ ಹಂಗೆ ಕಾಣಿಸುತ್ತೆ, ಅದು ಕಾರ್ಬನ್ ಫೈಬರ್ ತರನೇ. ನಮಗೆಲ್ಲ ಗೊತ್ತಾಗೋಯ್ತು. 2003 ಅಲ್ಲಿ ಫಸ್ಟ್ ಲಾಂಚ್ ಆಗಿದ್ದು ಕರಿಷ್ಮಾ ಸ್ಪೋರ್ಟ್ಸ್ ಅಂತ. ಅದಾದ್ಮೇಲೆ 2006 ಅಲ್ಲಿ ಕರಿಷ್ಮಾ ಆರ್ ಅಂತ ಬಂತು. ಆಕ್ಚುಲಿ ಇದು ಸ್ಟಿಕರಿಂಗ್ ಎಲ್ಲ ಕರಿಷ್ಮಾ ಸ್ಪೋರ್ಟ್ಸ್, ಆದ್ರೆ ಇದು ಕರಿಷ್ಮಾ ಸ್ಪೋರ್ಟ್ಸ್ ಅಲ್ಲ, ಕರಿಷ್ಮಾ ಆರ್. ಆದ್ಮೇಲೆ ಹೀರೋ ಕಂಪ್ನಿಯಿಂದ 2009 ಅಲ್ಲಿ ZM-R ಅಂತ ಬಿಡ್ತಾರೆ. ಮತ್ತೆ 2014 ಅಲ್ಲಿ ಮಿಕ್ಕಿರೋ ಸುಣ್ಣ ಬಣ್ಣ ಎಲ್ಲ ಹೊಡೆದು ಒಂದಷ್ಟು ಫಿಟ್ ಮಾಡಿ ಖರಾಬ್ ಲುಕ್ ಅಲ್ಲಿ ಮತ್ತೆ ರಿಲಾಂಚ್ ಮಾಡ್ತಾರೆ. ಒಂದಾದ್ಮೇಲೆ ಒಂದು ಅಂತ ಬಿಟ್ಟು ಹೀರೋ ಕಂಪ್ನಿಯವರು ಇದಕ್ಕಿರೋ ವ್ಯಾಲ್ಯೂನ ಕಳೆದ್ಬಿಟ್ಟಿದ್ದಾರೆ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು, ತಲೆ ಕೆಟ್ಟೋಗಿದೆ. ಹಿಂದೆ ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಹಿಂದೆಗಡೆ ಇದಕ್ಕೆ ಎರಡೂ ಕಡೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಈಗ ಬರ್ತಿರೋ ಆಲ್ಮೋಸ್ಟ್ ಗಾಡಿಗಳಿಗೆಲ್ಲ ಮೋನೋಶಾಕ್ ಸಸ್ಪೆನ್ಷನ್ ಸೆಂಟ್ರಲ್ ಕೊಟ್ಟಿರ್ತಾನೆ. ಇಲ್ಲ, ಈ ಗಾಡಿ ಸ್ಟಾಪ್ ಆಗಿ ತುಂಬಾ ದಿನ ಆಗೋಯ್ತು. ಕರಿಷ್ಮಾ ಆರ್ ಅಂತ ಇದು. ಯೂಟ್ಯೂಬ್ ನೋಡ್ತೀರಾ ನೀವು? ನೋಡ್ತೀರಾ? ಹೌದು. ಫ್ರಂಟ್ ಅಲ್ಲಿ 75 ಸೆಕ್ಷನ್ ಟೈರ್ನ ಕೊಟ್ಟಿದ್ದಾನೆ, ಹಾಗೆ ಬ್ಯಾಕ್ ಅಲ್ಲಿ 100 ಸೆಕ್ಷನ್ ಟೈರ್ನ ಕೊಟ್ಟಿದ್ದಾನೆ. 2 ಹೋಲ್ಸ್ ಬೇರೆ ಇದೆ. ಯಾಕೆ ಅವರೆಲ್ಲ ನಗ್ತಾ ಇದಾರೆ ಸರ್? ನೀವು ಮಾತಾಡಿದ್ರೆ ಜನ ಡಬಲ್ ಮೀನಿಂಗ್ ತಗೋತಾರೆ ಸರ್. ಇದರಲ್ಲಿ 223cc ಇಂಜಿನ್ ಇದೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾನೆ, ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ನ ಕೊಟ್ಟಿದ್ದಾನೆ. ಇವರು ಎರಡೂ ಸೈಡು ಡಿಸ್ಕ್ ಬ್ರೇಕ್ ಗಳನ್ನ ಕೊಡಬಹುದಿತ್ತು, ನಾನು ಕೊಡಲ್ಲ. ಆಕ್ಚುಲಿ ಗಾಡಿ ಕಲರ್ ಒರಿಜಿನಲ್ ಕಲರು ಬ್ಲ್ಯಾಕು. ಗಾಡಿ ಓನರ್ಗೆ ಗ್ರೇ ಕಲರ್ ಬೈಕ್ ಇಷ್ಟ ಆಗಿ ಇದನ್ನ ಮತ್ತೆ ರೀಪೇಂಟ್ ಮಾಡ್ಸಿದ್ರು ಅಷ್ಟೇ. ನೀವೆಲ್ಲ ಕೇಳ್ಬೋದು, ಓನರು ಅದೇ ಕಲರ್ ಗಾಡಿ ತಗೋಬೋದಿತ್ತಲ್ಲ ಬ್ರೋ ಅಂತ. ಜನಗಳು ಹೆಂಗೆ ಅಂದ್ರೆ, ಒಂದು ತಗೊಳಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ, ಇನ್ನೊಂದು ತಗೊಂಡ್ ಆದ್ಮೇಲೆ ಯೋಚನೆ ಮಾಡ್ತಾರೆ. ಈ ಗಾಡಿ ಓನರು ಅಷ್ಟೇ, ತಗೊಂಡ್ ಮೇಲೆ ಯೋಚನೆ ಮಾಡಿ ಈ ಕಲರ್ನ ಮಾಡ್ಸಿದ್ದಾರೆ. ಪೆಟ್ರೋಲ್ ಆಯ್ತೋ ಇಲ್ವ ಅಂತ ಒಂದ್ಸಲ ನೋಡ್ಕೊಬಿಡೋಣ. ಅಯ್ಯಪ್ಪ, ಪೆಟ್ರೋಲ್ ಐತೆ. ಇದರಲ್ಲಿ 16.9 HP ಹಾರ್ಸ್ ಪವರ್ ಇದೆ, 18.5 ನ್ಯೂಟನ್ ಮೀಟರ್ ಟಾರ್ಕ್ ಕೊಡುತ್ತೆ. ಇದರಲ್ಲಿ ಸ್ಪೀಡೋಮೀಟರ್ 2 ಇದೆ ಗುರು, ಒಂದು ಅನಲಾಗು ಇದೆ, ಇಲ್ಲೊಂದು ಡಿಜಿಟಲ್ ಕೊಟ್ಟಿದ್ದಾರೆ. ಗಾಡಿಗೆ ಸೆಲ್ಫ್ ಕೊಟ್ಮೇಲೆ ಕಿಕ್ ಹೊಡೆಯೋದನ್ನೇ ಬಿಟ್ಬಿಟ್ಟಿದ್ದೀನಿ ಗುರು. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಇವತ್ತು ಕಿಕ್ ಕೂಡ ಸ್ಟಾರ್ಟ್ ಮಾಡ್ತೀನಿ. A few moments later. ಒಂಥರ ಕುದುರೆ ತರ ಹಾರುತ್ತೆ ಗುರು, ಕುದುರೆ. ಮೈಲೇಜ್ ಎಷ್ಟು ಕೊಡುತ್ತೆ? 30 ಅಷ್ಟೇನಾ? ಆಲ್ಮೋಸ್ಟ್ ಈ ಗಾಡಿಯಲ್ಲಿ ಇರೋದೆಲ್ಲ ಮೆಟಲ್ ಪಾರ್ಟ್ಸೇ ಗುರು. ಬ್ರೇಕು ಮೆಟಲ್ದು, ಕಿಕ್ಕರು ಮೆಟಲ್ದು, ಸೈಲೆನ್ಸರು ಮೆಟಲ್ದು, ಗೇರ್ ಲಿವರು ಮೆಟಲ್ದು, ಹ್ಯಾಂಡಲ್ಲು ಮೆಟಲ್ದು, ಇದ್ರಲ್ಲಿರೋ ಟ್ಯಾಂಕು ಮೆಟಲ್ದೆ ಗುರು. ಖಾಲಿ ಸೀಸಾ, ಖಾಲಿ ಡಬ್ಬ, ಹಳೆ ಪೇಪರ್. ಫ್ರಂಟ್ ಇಂದ ಏನ್ ಸೆಕ್ಸಿಯಾಗಿ ಕಾಣಿಸುತ್ತೆ ಗುರು ಈ ಗಾಡಿ. ಇದರಲ್ಲಿ ಯಾವುದೇ ತರ ಕ್ವಿಕ್ ಶಿಫ್ಟರ್ ಇಲ್ಲ, ಟ್ರಾಕ್ಷನ್ ಕಂಟ್ರೋಲು ಇಲ್ಲ, ಒಂದು ಸಾದಾ ಸೀದಾ ಗಾಡಿ ಗುರು ಇದು. ಗಾಡಿ ತಗೊಂಡು 15 ಇಯರ್ಸ್ ಆದ್ಮೇಲೆ ಅದ್ರ FC ಮಾಡ್ಸಕ್ ಹೋದಾಗ ಒರಿಜಿನಲ್ ಕಲರೇ ಇರ್ಬೇಕಲ್ವಾ?
ಅನಾಥ ಸೇವೆ ಆಗೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ನಡೀರಿ ಎಲ್ಲ ಪೊರ್ಕೆ ತಗೊಂಡು ಪಟ ಪಟ